ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕ ಲಾಗ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಇವತ್ತು ನಾನು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅಂದರೆ ಹಾಲು ಪಾಯಸ ಇಷ್ಟ ಆಗದಿದ್ದರೂ ಈ ಥರ ಕಾಯಿ ಕಡಲೆ ಬೀಜ ಹಾಕಿ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ನಾನು ತೆಂಗಿನಕಾಯಿ ತುರಿ, ಒಂದು 5-6 ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಗಸಗಸೆ ಸ್ವಲ್ಪ ತೊಗೊಂಡಿದ್ದೀನಿ, ಕಡಲೆ ಬೀಜ ಹಾಕಿದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೆಲ್ಲ 300 ಗ್ರಾಮ್ ತೊಗೊಂಡಿದ್ದೀನಿ, 200 ಗ್ರಾಮ್ ಶಾವಿಗೆ ತೊಗೊಂಡಿದ್ದೀನಿ. 200 ಗ್ರಾಮ್ ಶಾವಿಗೆ, ರೋಸ್ಟೆಡ್ ಶಾವಿಗೆಗೆ ಬೆಲ್ಲನ 300 ಗ್ರಾಮ್ 350. ನಿಮಗೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು. ಸ್ವಲ್ಪ ಕಡಲೆ ಬೀಜನ ರೋಸ್ಟ್ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಹುರ್ಕೋಬೇಕು ಸ್ವಲ್ಪ. ಅದು ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಈ ಥರ ಆದಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಅದನ್ನು ರುಬ್ಕೋಬೇಕು. ಕಾಯಿ, ಗಸಗಸೆ, ಏಲಕ್ಕಿ ಅದನ್ನೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಸೈಡಲ್ಲಿ ನಾನು ಒಲೆ ಮೇಲೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರೋದ್ರಿಂದ ಅದನ್ನೆಲ್ಲ ಸೋಸ್ಕೊಳ್ಳೋಕ್ಕೆ ಬೆಲ್ಲ ಎಲ್ಲ ಕರಗಿಸ್ಕೊತಾ ಇದ್ದೀನಿ ಒಲೆ ಮೇಲೆ. ರುಬ್ಬಕ್ಕೆ ಕಾಯಿ, ಕಡಲೆಬೀಜ ಸಿಪ್ಪೆ ತೆಗ್ದಿದ್ದೀನಿ, ಸ್ವಲ್ಪ ತೆಗ್ದಿದ್ದೀನಿ. ಗಸಗಸೆ, ಏಲಕ್ಕಿ ಎಲ್ಲ ಹಾಕಿ ರುಬ್ಕೊಳ್ಳೋಣ ಸೈಡಲ್ಲಿ. ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಆ ರುಬ್ಬಿರೋ ಅಂಥ ಮಿಶ್ರಣನ ನಾವು ಬಾಣಲಿಯಲ್ಲಿ ಹಾಕ್ತಾಯಿದ್ದೀನಿ. ಹಾಲು ಪಾಯಸ ಇಷ್ಟ ಆಗದಿದ್ದರೂ ಈ ಥರ ಮಾಡ್ಕೊಳ್ಳಿ. ಕಡಲೆ ಬೀಜ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಶಾವಿಗೆ ಪಾಯಸ. ಇಲ್ಲಿ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ ನಾನು 200 ಗ್ರಾಮು. ಬೆಲ್ಲ 350-400 ಗ್ರಾಮ್ ತೊಗೊಂಡ್ರೂ ಸಾಕಾಗುತ್ತೆ. ನಿಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದಿಸ್ಬೇಕು. ಕಾಯಿ, ಗಸಗಸೆದೆಲ್ಲ ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿ ಕುದ್ದಿದ್ದಾದಮೇಲೆ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕುದಿಬೇಕು. ಕುದ್ದಿದ್ದಾದಮೇಲೆ ನಾವು ಬೆಲ್ಲ ಕರಗಿಸ್ಕೊಂಡಿರೋದನ್ನ ಅದರೊಳಗಡೆ ಹಾಕ್ತಾಯಿದ್ದೀನಿ ಬಾಣಲಿಲಿ. ಅದು ಕಸ ಕಡ್ಡಿ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಸೋಸ್ತಾ ಇರೋದು. ಈಗೆಲ್ಲ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಆ ನೊರೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಇನ್ನೂ ಬೆಲ್ಲ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನಾನು 200 ಗ್ರಾಮ್ಗೆ ಇಷ್ಟು ತೊಗೊಂಡಿದ್ದೀನಿ. ಕನ್ಸಿಸ್ಟೆಂಟಿ ನೋಡ್ಕೊಂಡು ಮಾಡ್ಕೊಳ್ಳಿ. 200 ಗ್ರಾಮ್ ಶಾವಿಗೆಗೆ ಇಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು ಅದು. ಶಾವಿಗೆ ರೋಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಅದು ರೋಸ್ಟಾಗೇ ಇರುತ್ತೆ. ನಾನು MTR ಶಾವಿಗೆ ತೊಗೊಂಡಿದ್ದೀನಿ. ರೋಸ್ಟೆಡ್ MTR ಶಾವಿಗೆ ಹಾಕ್ತಾಯಿದ್ದೀನಿ. ಅದು ಕುದಿದಾದಮೇಲೆ ಶಾವಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಬೇಗ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಕುದಿಸಿರೆ ಒಂದು 2 ನಿಮಿಷ ಇದನ್ನು ಕುದಿಸಿರೆ ಶಾವಿಗೆ ಪಾಯಸ ಇವತ್ತು ರೆಡಿಯಾಗಿ ಹೋಗುತ್ತೆ. ನಾನಿಲ್ಲಿ ಶಾವಿಗೆ ಪೂರ್ತಿ ಹಾಕ್ತಾಯಿದ್ದೀನಿ, 200 ಗ್ರಾಮು ಹಾಕ್ತಾಯಿದ್ದೀನಿ. 3 ಜನಕ್ಕೆ ಆದರೆ ಸಾಕಾಗುತ್ತೆ ಇಷ್ಟು. ನೋಡಿ, ಇದನ್ನು ಸ್ವಲ್ಪ ಬೆಂದರೆ ಶಾವಿಗೆ ಪಾಯಸ ರೆಡಿಯಾಗೋಗುತ್ತೆ. ಈಸಿಯಾಗಿ ಯಾರಾದರೂ ನೆಂಟರು ಬಂದಂದರೆ ಬೇಗ ಮಾಡ್ಕೋಬೋದು. ಈ ಥರ ರೆಡಿ ಶಾವಿಗೆ ಇದ್ಬಿಟ್ರೆ ನೀವು ಹುರ್ಕೊಳ್ಳೋಂಗಿರಲ್ಲ, ಏನಿರಲ್ಲ. ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ ಪೌಡ್ರು ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ನಾನು ಕಡಲೆ ಬೀಜ ಹುರಿದು ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ. ಅದನ್ನು ತುಂಬ ನೈಸಾಗಿ ರುಬ್ಕೊಂಡು ಹಾಕಬೇಕು. ನೋಡಿ, ಶಾವಿಗೆ ಪಾಯಸ ರೆಡಿ ಆಯಿತು. ಇವತ್ತಿನ ಶಾವಿಗೆ ಪಾಯಸ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮಾಡ್ಕೋಬೋದು, ಬೇಗ ಫಾಸ್ಟಾಗಿ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು. ಇವತ್ತು ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.